ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆಯ ಒಳ್ಳೆ ಸ್ನಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೊರಗಡೆ ನಾವು ತಿಂತಾನೆ ಇರ್ತೀವಿ ಈ ಮಸಾಲೆ ವಡೆನ. ಮನೆಯಲ್ಲೇ ಹೊರಗಡೆ ಸಿಗುವಂತೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಯಾವ ತರ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕು, 100% ಶ್ಯೂರ್ ತುಂಬಾನೇ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬೋದು. ಮೊದಲನೇದಾಗಿ ನಾನು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪಿನಷ್ಟು ನಾನು ಕಡಲೆಬೇಳೆನ 4 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ. 4 ಅವರ್ ಸಾಕು, 3 ಇಂದ 4 ಗಂಟೆ ಆದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಸ್ಟ್ರೈನರ್ ಸಹಾಯದಿಂದ ನೀರನ್ನೆಲ್ಲ ತೆಗಿತಾ ಇದ್ದೀನಿ, ಯಾಕಂದ್ರೆ ನೀರು ಸ್ವಲ್ಪ ಕೂಡ ಇರಬಾರದು. ಮತ್ತೆ ಹೇಳ್ತಿದ್ದೀನಿ. 1 ಹಿಡಿಯಷ್ಟು ನಾನು ಸೈಡ್ಗೆ ತೆಗೆದಿಡ್ತಿದ್ದೀನಿ ಕಡಲೆಬೇಳೆನ. ಇದು ನೆಕ್ಸ್ಟ್ ಹಾಕೋಕೆ ಬರುತ್ತೆ. ನೆಕ್ಸ್ಟ್ ಸ್ವಲ್ಪನೇ ಮಿಕ್ಸಿ ಜಾರಿಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ ಇರ್ಲಿ, ಪೂರಾ ನೈಸ್ ಆಗಿ ಪೇಸ್ಟ್ ತರ ಏನು ಮಾಡ್ಕೊಳ್ಳೋದು ಬೇಡ. ಇಷ್ಟು ಕನ್ಸಿಸ್ಟೆನ್ಸಿ ಆದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಡ. ಫುಲ್ ಪೇಸ್ಟ್ ತರ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದಕ್ಕೆ 2 ಮೀಡಿಯಂ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ. ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡು ಹಾಕಿದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕಿದೀನಿ. ನೆಕ್ಸ್ಟ್ ಕೊತ್ತಂಬರಿ. ಇದಕ್ಕೆ ಸ್ಪೆಷಲ್ ಆಗಿ ಸಬ್ಬಸ್ಗಿ ಸೊಪ್ಪು ಹಾಕ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ಸಬ್ಬಸ್ಗಿ ಸೊಪ್ಪು ಇಲ್ಲ ಅಂತಂದ್ರೆ ಪುದೀನ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಆಲ್ಟರ್ನೇಟಿವ್ ಆಗಿ. ನೆಕ್ಸ್ಟ್ ಆಲ್ರೆಡಿ ತೆಗೆದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದನ್ನ ಕೂಡ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಂದ್ರೆ ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ನೀರು ಹಾಕದೇನೆ ಹಾಗೆ ಕಲ್ಸ್ಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ಕಡಲೆಬೇಳೆಯಲ್ಲಿರುವ ನೀರಿನಂಶನೇ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಒಂದು ವೇಳೆ ನೀವು ನೀರು ಸರಿಯಾಗಿ ಶೋಧಿಸಿಲ್ಲ ಮತ್ತೆ ನೀರ್ಗಾಗಿ ಅನ್ನೋ ಟೈಮಲ್ಲಿ 1-2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಒಂದ್ ವೇಳೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂದ್ರೆ ಕಡಲೆ ಹಿಟ್ಟನ್ನ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಅಂಗೈಗೆ ನೀರ್ ಹಚ್ಕೊಂಡು ಈ ತರ ಲಡ್ಡು ತರ ಮಾಡ್ಕೊಂಡು ಒಡೆನ ಒತ್ಕೊಂತ ಹೋಗ್ತೀನಿ. ಅಭ್ಯಾಸ ಇದೆ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕೈಯಲ್ಲೇ ಮಾಡ್ತಿದ್ದೀನಿ. ಒಂದ್ ವೇಳೆ ನಿಮಗೆ ಅಭ್ಯಾಸ ಇಲ್ಲ ಅಂತಂದ್ರೆ ಯಾವ್ದಾದ್ರು ಪೇಪರು ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದ್ರಲ್ಲಿ ಹಾಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ತಾ ಹೋಗಿ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೇಗ ಕಲರ್ ಬಂದು ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಾನ್ ತಗೊಂಡಿರೋ ಕ್ವಾಂಟಿಟಿ 3 ಹಾಕಿದ್ದೀನಿ. ನೀವು ನಿಮ್ ಬಾಡ್ಲಿಗೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಎಣ್ಣೆ ಹಾಕೊಂಡು ಅದ್ರ ತಕ್ಕಿನಂಗೆ ಒಡೆನ ಹಾಕೊಂತ ಹೋಗಿ. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದ್ದಾವಲ್ಲ. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ನಾನು 4 ಹಾಕಿದ್ದೀನಿ. ಅವನ್ನ ಕೂಡ ನೀಟಾಗಿ ಫ್ರೈ ಆಗಿದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಅಲ್ಲಿ ಹಾಕೊಂತೀನಿ. ಈ ವಡೆನ ಬಿಸಿಯಾಗಿ ತಿಂದ್ರೇನೆ ತುಂಬಾನೇ ಮಜಾ ಇರುತ್ತೆ. ಇದು ಕಾಂಬಿನೇಷನ್ ಆಗಿ ನೀವು ಈರುಳ್ಳಿ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲ ಚಟ್ನಿ ಇಲ್ಲ ಹಾಗೇನೆ ತಿನ್ಬೋದು. ಚಿಕ್ಕ ಮಕ್ಕಳಾದ್ರೆ ಸಾಸಿಂದನೂ ಕೂಡ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ 100% ಶೂರ್ ಅಷ್ಟು ರುಚಿಯಾಗಿರುತ್ತೆ ಅಂಡ್ ಪರ್ಫೆಕ್ಟ್ ಆಗಿ ಹೊರಗಡೆ ಸಿಗುವಂಗೆ ಮನೇಲೆ ಆರಾಮಾಗಿ ಮಾಡ್ಕೋಬಹುದು. ಓಕೆನಾ? ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.